ಹಲೋ ಫ್ರೆಂಡ್ಸ್, ನೋಡಿ ಇದೇ ಗಿಡ ದತ್ತೂರಿ, ಕನ್ನಡದಲ್ಲಿ ದತ್ತೂರಿ ಅಂತ ಕರೀತಾರೆ. ಇನ್ನು ಬೇಜಾನ್ ಹೆಸರುಗಳಿಂದ ಕರೀತಾರೆ ಈ ಗಿಡವನ್ನು. ಯಾವುದೋ ಒಂದು ಫಿಲಮಲ್ಲಿ, ಕನ್ನಡ ಫಿಲಮಲ್ಲಿ ತೋರಿಸ್ತಾರೆ. ಇದ್ರ ಬೀಜ ತಿಂದು ಸತ್ತೋಗೋಂಥದ್ದು ಕನ್ನಡ ಫಿಲಮು, ಶಿವರಾಜ್ ಕುಮಾರ್ ಫಿಲಮ್ ತೋರಿಸ್ತಾರೆ. ಬಟ್ ಅಷ್ಟು ಎಫೆಕ್ಟಿವ್ ಆಗಿರಲ್ಲ ಅಂತ ಅಂದ್ಕೊಂಡಿದ್ದೀವಿ. ಏಕೆಂದರೆ ಇದನ್ನು ನಾನು ಗೂಗಲೆಲ್ಲ ಚೆಕ್ ಮಾಡಿದ್ದೀನಿ. ಈ ಎಲೆಯನ್ನು ಆಯುರ್ವೇದಿಕಲ್ಲಿ ಯೂಸ್ ಮಾಡ್ತಾರೆ, ಗಾಯಕ್ಕೆ, ಉರಿ ಊತ ಮತ್ತು ಕುಷ್ಠರೋಗಕ್ಕೆಲ್ಲ ಯೂಸ್ ಮಾಡ್ತಾರೆ. ಬಟ್ ಹೂವು ಮಾತ್ರ ಆಕರ್ಷಕವಾಗಿದೆ. ಬಟ್ ಆದರೂ ಕೂಡ ಇದ್ರ ಬೀಜನ ಸೇವಿಸೋದ್ರಿಂದ ಸ್ವಲ್ಪ ಇನ್ಫೆಕ್ಷನ್ ಆಗುತ್ತೆ ಅಂತ ಇದೆ. ನೋಡಿ, ಇದೆಲ್ಲೂ ಇಲ್ಲ, ಈಗ ಹಳ್ಳಿ ಕಡೆ ಎಲ್ಲುವೆ ಎಲ್ಲ ಹೋಗ್ಬಿಟ್ಟಿದೆ. ಒಂದು ಹಳ್ಳಿಲಿದೆ, ತುಂಬ ಹೊಲದಲ್ಲಿ ಬೆಳೆದಿದೆ. ರೆಗ್ಯುಲರಾಗಿ ಬೆಳೆಯುತ್ತೆ ಹೊಲದಲ್ಲಿ, ಇದು ಹಾಗೆಲ್ಲ ಬೆಳೆಯೋದು ಹಿಂದಿನ ಕಾಲದಲ್ಲಿ. ಈಗೆಲ್ಲ ಹಾಳಾಗಿದೆ. ಕನ್ನಡದಲ್ಲಿ ದತ್ತೂರಿ ಮತ್ತು ಇಂಗ್ಲೀಷಲ್ಲಿ ಬೇರೆ ಬೇರೆ ಹೆಸರೆಲ್ಲ ಇದೆ. ಕನ್ನಡದಲ್ಲೂ ಕೂಡ ಬೇರೆ ಬೇರೆ ಹೆಸರು ಕರೀತಾರೆ ಹಳ್ಳಿ ಕಡೆ. ನೋಡಿ, ಇದೆ ಆ ವಿಷಕಾರಿ ಬೀಜ ಇರೋವಂಥ ಒಂದು ಹೂವಿಂದ ಬೀಜ ಆಗಿರೋವಂಥ ಕಾಯಿ ಇದು. ಇದರೊಳಗೆ ಸಾಸಿವೆ ಕಾಳು ಹತ್ರ ಬೀಜ ಇರುತ್ತೆ. ಬಟ್ ಇನ್ಫೆಕ್ಷನ್ ಆಗುತ್ತೆ ಇದನ್ನು ಯೂಸ್ ಮಾಡೋದ್ರಿಂದ. ಒಂದು ಡೈರೆಕ್ಟಾಗಿ ಯೂಸ್ ಮಾಡಿದ್ರೆ ಇನ್ಫೆಕ್ಷನ್ ಆಗುತ್ತೆ. ಬಟ್ ಇದು ಆಯುರ್ವೇದಿಕಲ್ಲಿ ತುಂಬ ಗುಣಗಳನ್ನ ಹೊಂದಿದೆ. ಆಯುರ್ವೇದಿಕ್ ಪ್ರಕಾರ ಗಾಯಕ್ಕೆಲ್ಲ ಹಚ್ಕೊಳ್ತಾ ಇದ್ದಾರೆ ಎಲ್ಲ ತೆಗೆದು. ನೋಡಿ ಎಷ್ಟೊಂದು ಇದೆ ಅಂತ. ಓಕೆ, ಥ್ಯಾಂಕ್ ಯು ಫ್ರೆಂಡ್ಸ್.